ಸ್ಟೂಡೆಂಟ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಯಾವ್ದು ಹೇಳ್ರಿ, ಇಂಟ್ರೊಡಕ್ಷನ್ ಟು ಗ್ರಾಫ್ಸ್ ಅಂದ್ರೆ ನಕ್ಷೆಗಳ ಪರಿಚಯ ಬಗ್ಗೆ ನಿಮಗ ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೆ. ಯಾವ ರೀತಿ ಗ್ರಾಫ್ ಇರ್ತೈತಿ, ಅದ್ರೊಳಗ ಚತುರ್ಥಾಂಕಗಳು ಯಾವ ರೀತಿ ಇರ್ತಾವ ಅನ್ನೋದನ್ನ ಲಾಸ್ಟ್ ಟೈಮ್ ಹೇಳಿದ್ದೆ. ಅದ್ರ ಕಂಟಿನ್ಯೂ ಪಾಠನ ಇವಾಗ ನೋಡೋಣಂತ. ಯಾವ ಪಾಠ ಹೇಳ್ರಿ ಹಾಗಾದ್ರೆ? ನಕ್ಷೆಗಳ ಪರಿಚಯ. ನಕ್ಷೆಗಳ ಪರಿಚಯ. ಹೌದಾ? ಅದ್ರೊಳಗ್ ನಿಮಗ ನಕ್ಷೆಗಳ ವಿಧಗಳನ್ನ ಹೇಳಿದ್ದೆ ನಾನು ನಿಮಗ. ಯಾವ್ಯಾವ ಹೇಳ್ರಿ? ಒಂದು ಸ್ತಂಭ ಲೇಖ ಅಥವಾ ಹಿಸ್ಟೋಗ್ರಾಮ್ ಅಂತ ಹೇಳಿದ್ವಿ. ಅದಾದ್ಮೇಲೆ ಪೈ ನಕ್ಷೆಯನ್ನ ಹೇಳಿದ್ದೆ. ಜಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೆ. ಇಲ್ಲಿ ನಿಮಗ ನಕ್ಷೆಗಳಂದ್ರ ಜಸ್ಟ್ ನಕ್ಷೆಯನ್ನ ನೋಡಿ ನೀವು ಕ್ವಶನ್ಗೆ ಆನ್ಸರ್ ಮಾಡ್ಬೇಕಾಗ್ತೈತಿ. ಇಲ್ಲ ಅಂದ್ರೆ ಇದ್ರೊಳಗೇನು ನಕ್ಷೆಗಳನ್ನ ರಚನೆ ಮಾಡುವುದಿಲ್ಲ. ಇಲ್ಲೇ ಹೆಡ್ಡಿಂಗ್ ಇರೋ ಹಾಗೆ ನಕ್ಷೆಗಳ ಪರಿಚಯ ಅಂತಷ್ಟೇ ಇದೆ. ಯಾವ ರೀತಿ ಆ ನಕ್ಷೆಯನ್ನ ನೋಡಿ ನಾವು ಕ್ವಶನ್ಗೆ ಆನ್ಸರ್ ಮಾಡ್ಬೇಕನ್ನೋದು ಈ ಪಾಠ. ಹೌದಾ? ಅದಾದ್ಮೇಲೆ ನಿಮಗ ಊತಕ ನಕ್ಷೆ, ಅದು ಒಂದ್ ರೀತಿ ಯಾವ್ದು ಹೇಳ್ರಿ? ಈಗ ಹಿಸ್ಟೋಗ್ರಾಮು ಈ ರೀತಿ ಇರ್ತೈತಿ ನಮಗ್. ಹೌದಾ? ಕರೆಕ್ಟಾ? ಈ ರೀತಿ ಇರ್ತೈತಿ. ಹೌದಾ? ಅದಾದ್ಮೇಲೆ ಪೈ ನಕ್ಷೆ ಯಾವ ರೀತಿ ಇರ್ತೈತಿ ಹೇಳ್ರಿ? ಈ ರೀತಿ ಇರ್ತೈತಿ ನಮಗ್. ಹೌದು, ಕರೆಕ್ಟಾ? ಪೈ ನಕ್ಷೆ. ಅದೇ ನಿಮ್ಗ ಊತಕ ನಕ್ಷೆ ಅಂದ್ರ ಈ ಪಾಯಿಂಟ್ ಗಳನ್ನ ಅವರು ಜಾಯಿಂಟ್ ಮಾಡಿರ್ತಾರೋ. ಇದಕ್ ನಾವೇನಂತ ಕರಿತೇವಂದ್ರ ಊತಕ ನಕ್ಷೆ ಅಂತ ಕರಿತೇವೆ. ಅದು ಒಂದೀಟ್ ಆಲ್ಮೋಸ್ಟ್ ಸಿಮಿಲರ್ ಟು ಯಾವ್ದು ಹೇಳ್ರಿ? ಸ್ತಂಭ ನಕ್ಷೆ ಟೈಪ್ ನ ಇರ್ತೈತಿ. ಇದನ್ನ ಸ್ವಲ್ಪ ಇಲ್ಲೇ ಕೂಡ್ಸಿರ್ತಾರೋ. ಅದಾದ್ಮೇಲೆ ನಮಗ್ ಬರುವುದು ರೇಖಾ ನಕ್ಷೆ. ಈ ರೀತಿ ಇರ್ತೈತಿ ನೋಡ್ರಿ. ರೇಖಾ ನಕ್ಷೆ ಯಾವ ರೀತಿ ಇರ್ತೈತಿ? ಈ ರೀತಿ ಇರಬಹುದು. ಅಂದ್ರ ಇನ್ಕ್ರೀಸ್ ಆಕೋಂತ ಹೋಗ್ತಾ ಇರ್ತೈತಿ. ಅದ್ ಬಿಟ್ಟು ಒಮ್ಮೆ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು, ಮತ್ತೆ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಹೆಚ್ಚು ಕಡಿಮೆ ಡಾಟಾಗಳು ನಮಗ ಹೆಚ್ಚು ಕಡಿಮೆ ಇದ್ವು ಅಂದ್ರ ಈ ರೀತಿ ಗ್ರಾಫ್ ಬರ್ತೈತಿ. ಕರೆಕ್ಟ್ ಆಗಿ ಅಂದ್ರ ಏರಿಕೆ ಕ್ರಮದೊಳಗಿದ್ದು ಅಂದ್ರ ನಮಗ ಈ ರೀತಿ ಬರ್ತೈತಿ. ಅಥವಾ ಎಕ್ಸಾಕ್ಟ್ ಇಳಿಕೆ ಕ್ರಮದೊಳಗಿದ್ರು ಈ ರೀತಿ ನಮಗ ಗ್ರಾಫ್ಗಳು ಬರ್ತಾವು. ಇವಿಷ್ಟು ನಿಮಗ ಗ್ರಾಫಿನ ವಿಧಗಳನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಅದ್ರೊಳಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣಂತ. ಹೌದಾ? ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ಅಂದ್ರ ಊತಕ ನಕ್ಷೆಗೆ ಎಕ್ಸಾಂಪಲ್ ನಿಮ್ಗ ಇಲ್ಲಿ ಬುಕ್ ಒಳಗಿದೆ. ಒಂದ್ಸಲ ತೋರಿಸ್ತೇನೆ ನೋಡ್ರಿ ನಾನು. ಇಲ್ಲೇ ನೋಡ್ರಿ, ಊತಕ ನಕ್ಷೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರ ಬಾಜು ಅಂದ್ರ ಅಲ್ಲಿ ಏನು ನಮಗ ಸ್ಪೇಸ್ ಅನ್ನ ಬಿಟ್ಟಿಲ್ಲ ಅವರು. ಸ್ತಂಭ ನಕ್ಷೆ ಒಳಗೆ ಏನಾಗತ್ತೆ ಹೇಳ್ರಿ? ನಮಗ ಸ್ಪೇಸ್ ಅನ್ನ ಬಿಟ್ಟಿರ್ತಾರೋ. ಬಟ್ ಇಲ್ಲಿ ಏನಾಗಿರ್ತೈತಿ? ಯಾವುದೇ ಸ್ಪೇಸ್ ಅನ್ನ ಬಿಟ್ಟಿಲ್ಲ ಇಲ್ಲಿ. ಹೌದಾ? ಸೊ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲೇ ಸ್ವಲ್ಪ ದತ್ತಾಂಶಗಳನ್ನ ನೋಡ್ರಿ. 40ರಿಂದ 45, ನೆಕ್ಸ್ಟ್ 46ರಿಂದ ತಗೊಂಡಿಲ್ಲ ಅವರು, ಡೈರೆಕ್ಟ್ 45ರಿಂದ ತಗೊಂಡಾರು. ಅಂದ್ರಲ್ಲಿ ಗ್ಯಾಪ್ ಅನ್ನ ಕೊಡದೆ ಇರೋ ಕಾರಣಕ್ಕೆ ಆ ಸ್ತಂಭ ನಕ್ಷೆ ಅಥವಾ ಅದು ಊತಕ ನಕ್ಷೆ ಅನ್ನೋದು ಏನಾಗಿದೆ? ನಮಗ ಒತ್ತೊತ್ತಾಗಿ ಬಂದಿದೆ. ಅಲ್ಲಿ ನಡುವೆಲ್ಲಿ ಸ್ಪೇಸ್ ಇಲ್ಲ. ಅದೇ ರೀತಿ ಇಲ್ಲೇ ರೇಖಾ ನಕ್ಷೆ ಇದೆ ನೋಡ್ರಿ. ರೇಖಾ ನಕ್ಷೆ ಅದು ನಮಗ ಉಷ್ಣತೆದ ಕೊಟ್ಟಾರ ನಮಗ. ಹೌದಾ? ಉಷ್ಣತೆ ಯಾವ ರೀತಿ ಎಕ್ಸಾಂಪಲ್ ಆಗಿದೆ? ಈಗ 6 ಗಂಟೆಗೆ 37 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದೆ. ಅದಾದ್ಮೇಲೆ 10 ಗಂಟೆಗೆ, ಬೆಳಗಿನ 10 ಗಂಟೆ ಅಂದ್ರೆ AM ಅಂತ ಕೊಟ್ಟಿದಾರ ಅವ್ರು. ಹೌದಾ? ಸೊ ಅಲ್ಲಿ ನೋಡ್ರಿ 6 AM ಅಂದ್ರ ಅಲ್ಲಿ ನೋಡ್ರಿ 37 ಡಿಗ್ರಿ ಸೆಲ್ಸಿಯಸ್ ಇದೆ ಉಷ್ಣತೆ. 10 ಡಿಗ್ರಿ ಒಳಗ 10 ಗಂಟೆಗ 40 ಡಿಗ್ರಿ ಇದೆ. ಆಮೇಲೆ 2 ಗಂಟೆಗ 38 ಡಿಗ್ರಿ ಇದೆ. 6 ಗಂಟೆಗೆ ಎಷ್ಟಿದೆ? 35 ಇದೆ. ಅಂದ್ರಲ್ಲಿ ಏನಾಯ್ತು? ನಮಗ ಸ್ವಲ್ಪ ವೇರಿಯೇಷನ್ ಆಯ್ತು. ಹೌದಾ? ಇಲ್ಲಿ ನೋಡ್ತಾ ಇದ್ದೀರಿ ಸ್ವಲ್ಪ. ಅಲ್ಲಿ ಏನಾಗಿದೆ? 6 ಗಂಟೆಗ 36 ಡಿಗ್ರಿ ಇದೆ. 10 ಗಂಟೆಗ ಎಷ್ಟಿದೆ? 40 ಇದೆ. ಇಲ್ಲಿ 2 ಗಂಟೆಗೆ 38 ಇದೆ. 6 ಗಂಟೆಗೆ ಮತ್ತೆ 34 ಇದೆ. ಅಂದ್ರ ನಮಗ ಉಷ್ಣತೆ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ನಿಮಗ್ ಗೊತ್ತಿದೆ. ಈಗ ಸಡನ್ ಆಗಿ ನಮ್ಗೆ ಏನಾಗ್ಬಿಡ್ತೈತಿ? ಒಮ್ಮೆ ಬಿಸಿಲು ಬಿದ್ದಾಗಿರ್ತೈತಿ. ಆಮೇಲೆ ಒಮ್ಮಿಂದೊಮ್ಗೆ ಸಡನ್ ಆಗಿ ನಮ್ಗೆ ಏನಾಗ್ಬಿಡ್ತೈತಿ? ನೆರಳು ಬಿದ್ದಂಗ ಆಗ್ತಿರ್ತೈತಿ. ಈ ವೆದರ್ ಒಳಗ್ ನಮಗ ಒಮ್ಮಿಂದೊಮ್ಗೆ ಸೆಕೆ ಅನ್ನಿಸ್ತಿರ್ತೈತಿ, ಒಮ್ಮಿಂದೊಮ್ಗೆ ತಂಪು ಗಾಳಿ ಬೀಸ್ತಿರ್ತೈತಿ. ಅಂದ್ರ ಅದ್ರ ನಮಗ ಉಷ್ಣತೆ ವೇರಿಯೇಷನ್ ಆಗ್ತಿರ್ತೈತಿ. ಸೊ ಅದ್ರದ್ದು ನಮ್ದು ರೇಖಾ ನಕ್ಷೆ ಒಮ್ಮೆ ಇನ್ಕ್ರೀಸ್ ಆಗ್ತಿರ್ತೈತಿ, ಒಮ್ಮೆ ಡಿಕ್ರೀಸ್ ಆಗ್ತಿರ್ತೈತಿ. ಇವು ನಮಗ ಎಕ್ಸಾಂಪಲ್ಸ್ಗಳು. ಹೌದಾ? ಆಮೇಲೆ ಇವು ಎಕ್ಸಾಂಪಲ್ ಮುಗ್ದು ಈಗ ಅಭ್ಯಾಸ 5.1. ಹೌದಾ? ಅಭ್ಯಾಸ 5.1. ಹೌದಾ? ಅಭ್ಯಾಸ 5.1 ನಾನು ಕ್ವಶನ್ ಅನ್ನ ಓದ್ತೇನೆ ನೋಡ್ರಿ. ಫಸ್ಟ್
ಕೊಟ್ಟಿರುವ ರೇಖಾ ನಕ್ಷೆಯು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯ ದೇಹದ ಉಷ್ಣತೆಯನ್ನ ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನ ತೋರಿಸಿದೆ. ಅಂದ್ರಲ್ಲೇ ನೀವು ಬುಕ್ ನೋಡಿದ್ರೆ ಗೊತ್ತಾಗ್ತೈತಿ. ಅಲ್ಲೇ ಒಬ್ಬ ರೋಗಿ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಏನಾಗಿದೆ ಅಂತೆ, ಪ್ರತಿ ಗಂಟೆಗೆ ನಮಗೆ ಏನಾಗಿದೆ ಅಂತ ಅವ್ರದ್ದು ದೇಹದ ಉಷ್ಣತೆಯನ್ನ ಅವರು ಚೆಕ್ ಮಾಡಿದ್ದಾರೆ. ಹೌದಾ, ದೇಹದ ತಾಪಮಾನ. ಹೌದಾ, ಆ ತಾಪಮಾನವನ್ನ ಅವರು ಉಷ್ಣತೆಯನ್ನ ಚೆಕ್ ಮಾಡಿದಾಗ ಪ್ರತಿ ಗಂಟೆಗೆ ಎಷ್ಟೆಷ್ಟಿತ್ತು ಅನ್ನೋದನ್ನ ಒಂದು ಚಾರ್ಟ್ ಅನ್ನ ಹಾಕಿದ್ದಾರೆ, ಅಂದ್ರೆ ಒಂದು ಗ್ರಾಫ್ ಅನ್ನ ಹಾಕಿದಾರೆ. ಅದ್ರ ಮೇಲೆ ನಮಗೊಂದಿಷ್ಟು ಕ್ವಶನ್ಸ್ ಗಳು ಬರ್ತಾವ. ಹೌದಾ, ಅಲ್ಲಿ ನೋಡ್ರಿ, ನಿಮಗೆ ಇಲ್ಲಿ ಬುಕ್ ಆದ್ರೆ ಕರೆಕ್ಟ್ ಗೊತ್ತಾಗ್ತೈತಿ. ಇಲ್ಲಿ ಏನಾಗಿದೆ, ಕ್ವಶನ್ ಏನಿದೆ, ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು? ಮಧ್ಯಾಹ್ನ ಇಲ್ಲಿ ಏನಾಗಿದೆ ನೋಡ್ರಿ, 9 ಗಂಟೆಗೊಮ್ಮೆ ಚೆಕ್ ಮಾಡಿದಾರು, 10 ಗಂಟೆ, 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆವರೆಗೂ ಅವ್ರದ್ದು ಪ್ರತಿ ಒಂದೊಂದು ತಾಸಿಗೂ ಅವ್ರದ್ದು ದೇಹದ ಉಷ್ಣತೆಯನ್ನ ಅವರು ಚೆಕ್ ಮಾಡಿದಾರು. ಅದಾದ್ಮೇಲೆ ಇಲ್ಲಿ ಉಷ್ಣತೆಗಳು 34, 35, 36, 37, 38, 39 ಅಂತ ಇದೆ. ಹೌದಾ, ಆಮೇಲೆ ಇಲ್ಲಿ ಸೂಕ್ಷ್ಮ ಅಬ್ಸರ್ವ್ ಮಾಡ್ರಿ, ಇಲ್ಲೇನ್ ಮೂಲಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಜಿಗ್ಜಾಗ್ ಬಂದಿದೆ ಲೈನ್. ಹೌದಾ, ಅಲ್ಲಿ ಯಾವುದೇ ದತ್ತಾಂಶಗಳು ಇಲ್ಲ ಅಂತ ಅದರ ಅರ್ಥ. ಇದ್ಯಾಕೆ ಲೈನ್ ಸ್ಟ್ರೇಟ್ ಆಗಿಲ್ಲ ಅಂತ ನಿಮ್ ಕ್ವಶನ್ ಇರ್ಬೋದು. ಬಟ್ ಅಲ್ಲಿ ಏನಾಗಿದೆ, ಆ ರೀತಿ ಇತ್ತು ಅಂದ್ರೆ ನಮಗ ಅಲ್ಲಿ ಯಾವುದೇ ದತ್ತಾಂಶಗಳು ಇಲ್ಲ ಅಂತ ಅರ್ಥ. ಹೌದಾ, ಸೊ ಆಮೇಲೆ ಅವ್ರ ಕ್ವಶನ್ ನೋಡ್ರಿ, ನಾ ಇದನ್ನ ಯಾಕೆ ನಿಮಗ್ ಬುಕ್ ತೋರಿಸಿನ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗ್ ಕ್ವಶನ್ ಬರುದ ಇದೇ ರೀತಿ ಬರ್ತಾವು. ಅಂದ್ರ ಗ್ರಾಫ್ ಅನ್ನ ಕೊಟ್ಟಿರ್ತಾರೋ ಅದ್ರ ಮೇಲೆ ನಿಮಗ ಕ್ವಶನ್ ಅನ್ನ ಕೇಳ್ತಾ ಇರ್ತಾರ. ಹೌದಾ, ಈಗ ನೋಡ್ರಿ, ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು? 1 ಗಂಟೆ ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಹೌದಾ, ನಾ ಮಾರ್ಕ್ ಮಾಡೋದು ಗೊತ್ತಾಗ್ತಾ ಇದೆ ಅನ್ನಿಸ್ತೈತಿ ನಿಮಗ. ಅದಾದ್ಮೇಲೆ 1 ಗಂಟೆಗೆ ಅದೇನೇ ಲೈನ್ ಅನ್ನ ಹಿಡಿದು ಇಲ್ಲಿ ಹೋಗ್ರಿ, ಎಷ್ಟಿದೆ ಅಲ್ಲಿ? 36 ಮತ್ತು 37 ನಡುವಿದೆ ಅವ್ರದ್ದು ದೇಹದ ತಾಪ 1 ಗಂಟೆಗೆ. ಅಂದ್ರೆ ಎಷ್ಟಾಗಿದೆ? 36.5 ಡಿಗ್ರಿ ಸೆಲ್ಸಿಯಸ್. ಮಧ್ಯಾಹ್ನ 1 ಗಂಟೆಗೆ ಎಷ್ಟಾಗಿದೆ ಹಂಗಾದ್ರೆ? 36.5 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. ಹೌದಾ, ಮಧ್ಯಾಹ್ನ 1 ಗಂಟೆಗೆ. ಆಮೇಲೆ ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇತ್ತು? ಯಾವ ಗಂಟೆ ಒಳಗ? ಅಂದ್ರೆ ಅಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡಿ ನಿಮ್ಗ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ನಾನು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಇದೇ ರೀತಿ ಕ್ವಶನ್ಸ್ ಅದಾವು, ನೋಡೋಣಂತೀಗ ನೆಕ್ಸ್ಟ್. ಹೌದಾ, ಈಗ ನೋಡ್ರಿ, 30.5 ಒಳಗೆ ಇದ್ದದ್ದು ಉಷ್ಣತೆ ಎಲ್ಲಿದೆ ನಮಗ? ಇಲ್ಲಿದೆ. ಅದು ಎಷ್ಟು ಗಂಟೆಗಿದೆ ಅಂದ್ರ ಸ್ವಲ್ಪ ನೋಡುದನ್ನ ಇಲ್ಲೇ ನೋಡ್ರಿ. ಹೌದಾ, ಎಷ್ಟಿದೆ? 12 ಗಂಟೆ ಅಂತ ಇದೆ. ಹೌದಾ, 12 ಗಂಟೆಗೆ 12 ಗಂಟೆಗೆ ಎಷ್ಟಾಗಿತ್ತಂತ ಅವ್ರದ್ದು? 38.5 ಡಿಗ್ರಿ ಸೆಲ್ಸಿಯಸ್ ಅಂತ ಇತ್ತು. ಹೌದಾ, ಗ್ರಾಫ್ ಹಾಕಿ ತೋರಿಸ್ಲೇನ ನಿಮ್ಗ? ಬುಕ್ ಒಳಗ ಅಷ್ಟು ಕರೆಕ್ಟ್ ಅನಿಸ್ತಾ ಇಲ್ಲ ನನಗ. ಈ ರೀತಿ ಇದೆ ನೋಡ್ರಿ ಅದು. ಹೌದಾ, ಇಲ್ಲಿ ಏನಾಗಿದೆ, ಫಸ್ಟ್ ಇಲ್ಲಿ 9 ಗಂಟೆ, ಆಮೇಲೆ 10, 11, 12, 1, 2, ಇಲ್ಲಿ 3 ಗಂಟೆ ಅಂತ ಇವೆ. ಇವು ಕಾಲ ಅಂತ ಹಾಕ್ರಿ ಹಿಂಗ. ಹೌದಾ, ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಸ್ವಲ್ಪ ನಿಮಗ ಜಿಗ್ಜಾಗ್ ಬಂದಿದೆ. ಅದಾದ್ಮೇಲೆ ಇಲ್ಲಿ 34 ಅಪ್ ಟು 39 ವರೆಗೂ ಇದೆ. ಹೌದಾ, 35, 36, 37, 38, ಆಮೇಲೆ 39 ವರೆಗೂ ಇಲ್ಲಿದೆ. ಹೌದಾ, ಆಮೇಲೆ ಏನಾಗಿದೆ, ಇದೇನಾಗಿದೆ, 9 ಗಂಟೆಗೆ ಎಷ್ಟಾಗಿದೆ? 35 ಪಾಯಿಂಟ್ ಇಲ್ಲಿದೆ. ಅದಾದ್ಮೇಲೆ 10 ಗಂಟೆಗೆ ಎಕ್ಸಾಕ್ಟ್ 36 ಇದೆ. ಅದಾದ್ಮೇಲೆ 11 ಗಂಟೆಗೆ 39 ಇದೆ. ಹೌದಾ, 11 ಗಂಟೆಗೆ. ಅದಾದ್ಮೇಲೆ 12 ಗಂಟೆಗೆ 38.5 ಇದೆ. ಅದಾದ್ಮೇಲೆ 1 ಗಂಟೆಗೆ ಎಷ್ಟಿದೆ ನಮ್ಗ? 36.5 ಅಂತ ಇಲ್ಲಿದೆ. ಹೌದಾ, ಅದಾದ್ಮೇಲೆ 2 ಗಂಟೆಗೆ 36.5 ಆದ್ಮೇಲೆ ಮತ್ತು 2 ಗಂಟೆಗೂ ಅಷ್ಟೇ ಇದೆ, ವೇರಿಯೇಷನ್ ಆಗಿಲ್ಲ. ಆಮೇಲೆ 3 ಗಂಟೆಗೆ ಎಷ್ಟಿದೆ ಅಂದ್ರ 37 ಇದೆ ನೋಡ್ರಿ. ಹೌದಾ, ಇಲ್ಲಿ ನೋಡ್ರಿ, ನಾನು ಯಾವ ರೀತಿ ನಕ್ಷೆಯನ್ನ, ಹೌದಾ,
ಈ ರೀತಿ ನಿಮ್ಗ ನಕ್ಷೆ ಬಂದಿದೆ. ಅದೇ ನಿಮಗೆ ಹೇಳಿದ್ನಲ್ಲ ನಾನು, ಫಸ್ಟ್ ಕ್ವಶನ್ ಏನಿದೆ, ಮಧ್ಯಾಹ್ನ 1 ಗಂಟೆಯಲ್ಲಿ. ಈ 1 ಗಂಟೆಗೆ ನಾವ್ ಎಲ್ಲಿ ನೋಡ್ಬೇಕು ಹೇಳ್ರಿ ಅದನ್ನ, 36.5 ಅನ್ನೋದು ಇಲ್ಲಿದೆ ನಮ್ಗೆ. ಹೌದಾ, ಇಲ್ಲಿ ನೋಡ್ರಿ ಎಕ್ಸಾಕ್ಟ್ ಇಲ್ಲೇ 36.5ಗೆ ಅದು ಅಲ್ಲೇ ಟಚ್ ಆಗಿದೆ. ನಂದು ಸ್ವಲ್ಪ ಗ್ರಾಫ್ ಈಗ ರಫ್ ಅಲ್ಲ, ಇದು ವೇರಿಯೇಷನ್ ಆಗಿದೆ, ಅವ್ರದ್ದು ಕರೆಕ್ಟ್ ಇದೆ. 36.5 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. ಹೌದಾ, ಅದಾದ್ಮೇಲೆ ಸೆಕೆಂಡ್ ಕ್ವಶನ್, ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪ 38.5 ಇದೆ. ಇಲ್ಲಿ 38.5 ಇರ್ತಕ್ಕಂಥದ್ದು ಇಲ್ಲಿದೆ ನೋಡ್ರಿ ಕ್ವಶನ್. ಎಷ್ಟಿದೆ ನಮ್ಗಿಲ್ಲೇ 38 ಪಾಯಿಂಟ್ ಅಂದ್ರೆ ಇಲ್ಲಿದೆ. ಈ ಪಾಯಿಂಟ್ ಅನ್ನು ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ಕೇಲಿಲೆ ನೋಡ್ಕೊಂಡು ಅದನ್ನ ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಳ್ಳಿ. ಹೌದಾ, ಎಷ್ಟು ಗಂಟೆಗೆ ಆಗಿದೆ ಅದು, ಹಂಗಾರ 30.5 ಅನ್ನೋದು ಆ ರೋಗಿಯ ದೇಹದ ತಾಪಮಾನ 12 ಗಂಟೆಗಿದೆ ಅಂತ ಅರ್ಥ. ಹೌದಾ, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ನೆಕ್ಸ್ಟ್ ಅದ್ರ ಮೇಲೆ ಒಂದ್ 4 ಅಂತೂ ಕ್ವಶನ್ ಕೊಟ್ಟಿರ್ತಾರ ಅವರು. ಆಮೇಲೆ ರೋಗಿಯ ದೇಹದ ತಾಪವು ಕೊಟ್ಟಿರುವ ಅವಧಿಯಲ್ಲಿ 2 ಸಮಯಗಳಲ್ಲಿ ಒಂದೇ ಸಮನಾಗಿತ್ತು. ಆ 2 ಸಮಯಗಳು ಯಾವುವು? ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ 2 ಸೇಮ್. ಇಲ್ಲಿ ಏನು ಅವ್ರದ್ದು ಫಸ್ಟ್ 1 ಗಂಟೆಗೆ ಎಷ್ಟಿದೆ ಅಲ್ಲ, 1 ಗಂಟೆಗೆ 36.5 ಇದೆ. ಸೊ 1 ಗಂಟೆಗೆ ಇರ್ತಕ್ಕಂತ ತಾಪಮಾನ ಮತ್ತೆ 2 ಗಂಟೆಗೆ ಚೆಕ್ ಮಾಡಿದ್ರು ಅಷ್ಟೇ ಇದೆ. ಅಂದ್ರ 2 ಗಂಟೆ ಒಳಗೂ ಅಂದ್ರ 2 ಸಮಯದೊಳಗೂ ಚೆಕ್ ಮಾಡಿದ್ರು ಅವ್ರದ್ದು ದೇಹದ ತಾಪಮಾನ 36.5 ಅನ್ನೋದು ಸೇಮ್ ಇರೋದ್ರಿಂದ ಆ ಅವಧಿಗಳು ಯಾವ್ಯಾವ ಹಾಗಾದ್ರೆ 1 ಮತ್ತು 2 ಗಂಟೆ. 1 ಮತ್ತು 2 ಗಂಟೆ ಇದ್ರದ್ದು ಆನ್ಸರು. ನಿಮಗೆ ಇದೇ ರೀತಿ ಈ ಗ್ರಾಫ್ ಬಂತಂದ್ರ ನಿಮಗ್ ಈಸಿ ಅಂದ್ರ ಮಾರ್ಕ್ಸ್ ಗಳನ್ನ ಜಾಸ್ತಿ ಗಳಿಸ್ಲಿಕ್ಕೆ ನಿಮ್ಗ ಇವು ಈಸಿ ಇರ್ತಾವ. ಯಾಕಂದ್ರೆ ಇದನ್ನ ನೋಡೇ ನಾವಿಲ್ಲಿ ಆನ್ಸರ್ ಮಾಡ್ಬೇಕು. ಇದನ್ನ ಎಲ್ಲೋ ನಾವು ಒಂದು ಭಯಪಟ್ಟು ಹಾಕ್ಬೇಕು ಅಥವಾ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಿಲ್ಲ. ನಾವು ಇದನ್ನ ಏನು ನಕ್ಷೆಯನ್ನ ನೋಡೇ ಆ ಕ್ವಶನ್ಗೆ ನಾವು ಆನ್ಸರ್ ಅನ್ನ ಮಾಡ್ಬೇಕು. ಆಮೇಲೆ ಫೋರ್ತ್ ಒನ್, ಅಪರಾಹ್ನ 1:30 ಸಮಯದಲ್ಲಿ ತಾಪ ಎಷ್ಟಿತ್ತು? ಈ ಉತ್ತರವನ್ನು ಹೇಗೆ ಪಡೆದಿರಿ? ಇಲ್ಲಿ ನೋಡ್ರಿ, ನಮಗ ಇಲ್ಲಿ ಎಷ್ಟಾಗಿದೆ, ಇಲ್ಲಿ 1, 2 ಅಂತ ಇದೆ. ಹೌದಾ, ಅವ್ರು ಏನ್ ಕೇಳ್ತಾ ಇದ್ರು, 1 ಗಂಟೆ ಅಂತ ಕೇಳ್ತಾ ಇಲ್ಲ ನಮಗ. ಮಧ್ಯಾಹ್ನ ಏನಾಗಿದೆ, ಅಪರಾಹ್ನ ಅಂದ್ರೆ ಏನು, ಮಧ್ಯಾಹ್ನ. ಪೂರ್ವಾಹ್ನ ಅಂದ್ರ ಮಧ್ಯಾಹ್ನಕ್ಕಿಂತ ಮುಂಚೆ. ಹೌದಾ, 1:15 ಎಷ್ಟು ತಾಪಮಾನ ಇತ್ತು ಅಂದ್ರ ಇಲ್ಲಿ ನೋಡ್ರಿ 1 ಗಂಟೆದಿಂದ 2 ಗಂಟೆ ಸೇಮ ಇದೆ ಅಂದ್ಮೇಲೆ ಅಲ್ಲಿ ನಮ್ಗೆ ಆಟೋಮೆಟಿಕ್ಲಿ 1:15ಗೂ ಅಷ್ಟೇ ತಾಪಮಾನ ಇರ್ತೈತಿ. ಹೌದಿಲ್ಲದ, ಅಂದ್ರೆ 1:15 ಅಂದ್ರೆ ನಮಗೆ ಇಲ್ಲಿ ಬರ್ತೈತಿ 130. ಹೌದಾ, ಸೊ ಹಾಗಾದ್ರೆ 4ನೇದು ಎಷ್ಟಾಗತ್ತ, ಅದು ಕೂಡ ನಮ್ಗ 36.5 ಡಿಗ್ರಿ ಸೆಲ್ಸಿಯಸ್. ಅದನ್ನ ಹೇಗೆ ಪಡೆದ್ರಿ? ಯಾಕಂದ್ರೆ ಇಲ್ಲೇ ನಮಗ ಅವರು ದತ್ತಾಂಶಗಳನ್ನ ಕೊಟ್ಟಿಲ್ಲ. ಅವ್ರು ಕೇಳ್ತಾ ಇರೋದು ನಮಗ ಆ ದತ್ತಾಂಶಗಳನ್ನ ಯಾವ ರೀತಿ ಪಡ್ಕೊಂಡ್ರಿ ಅಂತ ಕೇಳ್ತಾ ಇದ್ದಾರೆ. ನಮಗದು ಅಂಡರ್ಸ್ಟುಡ್ ಈಗ. ಹೌದಾ, ಈಗ 1 ಗಂಟೆ ಮತ್ತೆ 2 ಗಂಟೆ ಚೆಕ್ ಮಾಡಿದಾಗೂ ಅಷ್ಟೇ ತಾಪಮಾನ ಇದೆ ಅಂದ್ರೆ ಆಟೋಮೆಟಿಕ್ಲಿ ನಮಗ್ 1:15ಗೂ ಕೂಡ ಅಷ್ಟೇ ತಾಪಮಾನ ಇದೆ ಅಂತ ಅರ್ಥ. ಹೌದಾ, ನೆಕ್ಸ್ಟ್, ಯಾವ ಅವಧಿಗಳಲ್ಲಿ ರೋಗಿಯ ದೇಹದ ತಾಪವು ಹೆಚ್ಚಾಗುತ್ತದೆ? ಅತಿ ಹೆಚ್ಚು ದೇಹದ ತಾಪಮಾನ ಎಲ್ಲಿದೆ ನೋಡ್ರಿ, ಯಾವ ಟೈಮ್ ಒಳಗಿದೆ? ಹೌದಾ, ಇಲ್ಲಿ ನೋಡ್ತಾ ಇದ್ದೀರಿ 11 ಗಂಟೆಗೆ ಅತಿ ಹೆಚ್ಚು ಅಂದ್ರ 39 ಡಿಗ್ರಿ ಸೆಲ್ಸಿಯಸ್ ಅವ್ರದ್ದು ದೇಹದ ಉಷ್ಣತೆ ಅಥವಾ ತಾಪಮಾನ ಇದೆ ಅಂತ. ಅಂದ್ರೆ ಎಷ್ಟು ಗಂಟೆಗೆ ಹೇಳ್ರಿ, 11 ಗಂಟೆಗೆ. ಅಂದ್ರ 11 ಗಂಟೆಗೆ ಚೆಕ್ ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ಏನಾಗಿದೆ, ಸ್ವಲ್ಪ 9 ಗಂಟೆಗೆ ಚೆಕ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಇದೆ. ಆಟೋಮೆಟಿಕ್ಲಿ 11 ಗಂಟೆಗೆ ಜಾಸ್ತಿ ಇದೆ. ಅದಾದ್ಮೇಲೆ 12ರಿಂದ ಸ್ವಲ್ಪ ಡಿಕ್ರೀಸ್ ಆಕೋಂತ ಬರ್ತಾ ಇದೆ, ತಾಪಮಾನ ಕಡಿಮೆ ಆಕೋಂತ ಬರ್ತಾ ಇದೆ. ಹಾಗಾದ್ರೆ ಅತಿ ಹೆಚ್ಚು ತಾಪಮಾನ ಇರುವಂತಹ ಟೈಮಿಂಗ್ ಎಷ್ಟು? 11 ಗಂಟೆ. ಅರ್ಥ ಆಯ್ತಾ? ಈ ರೀತಿ ಒಂದು ನಕ್ಷೆಯನ್ನ ನೋಡಿ ಅದ್ರ ಮೇಲೆ ಬರ್ತಕ್ಕಂತ ಒಂದು 5 ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೇಕು. ಅರ್ಥ ಆಯ್ತು? ಇದು ಒಂದು ರೀತಿ ರೇಖಾ ನಕ್ಷೆನ ಇದು. ಈ ರೇಖಾ ನಕ್ಷೆಗೆ ಸಂಬಂಧಪಟ್ಟಂತ ಫಸ್ಟ್ ಕ್ವಶನ್ ಇದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ಅದಕ್ಕಿಂತ ಮುಂಚೆ ನಿಮ್ಗಿಲ್ಲೇ ಒಂದು ಸ್ತಂಭ ನಕ್ಷೆಯನ್ನ ತೋರಿಸ್ತೇನೆ ನೋಡ್ರಿ ನಾನು. ಇದು ನೋಡ್ರಿ ಸ್ತಂಭ ನಕ್ಷೆ ಇದು. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡೇನಿ. ಹೌದಾ, ಇಲ್ಲಿ ನೋಡ್ರಿ ಸ್ತಂಭ ನಕ್ಷೆ ನಮ್ಗೆ ಏನಾಗಿದೆ ಅಂದ್ರ
ಹೌದಾ? ಇಲ್ಲೇ ಲೆಫ್ಟ್ ರೈಟ್ ಇತ್ತಿದೆ. ಇಲ್ಲಿ ಅಂದ್ರೆ 0 to 15 ವರೆಗೂ 5 ಫ್ರೀಕ್ವೆನ್ಸಿ ಎಷ್ಟಿದೆ ನಮಗ ಇಲ್ಲಿ ನೋಡ್ತಾ ಇದ್ದೀರಿ. 0 to 50 ವರೆಗೂ 5 ಇದೆ. ಆಮೇಲೆ 15 to 30 ವರೆಗೂ ಎಷ್ಟಿದೆ? 10 ಇದೆ. ಕರೆಕ್ಟ್? ಹೌದಾ? ಅದಾದ್ಮೇಲೆ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಇಲ್ಲೇ 30 to 35 ಎಷ್ಟಿದೆ? 15 ಇದೆ. ಅಂದ್ರ ಒಂದು ಮಟ್ಟದವರೆಗೂ ಏನಾಗಿದೆ, ಇದು ಇನ್ಕ್ರೀಸ್ ಆಕೋಂತ ಹೋಗ್ತಾ ಇದೆ. ಅದಾದ್ಮೇಲೆ ಮತ್ತೆ ನಮಗಿದು ಇಲ್ಲೇ ನೋಡ್ರಿ ಡಿಕ್ರೀಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಏನ್ ಮಾಡಿದೆ, ಈಕ್ವಲ್ ಇದೆ. ನಾನು ಇಲ್ಲಿ ಮತ್ತೆ ನಿಮ್ಗ ಇಲ್ಲಿ ಚೇಂಜ್ನು ಮಾಡ್ಬೋದು. ನಾನು ಇದನ್ನ ಸ್ವಲ್ಪ ಚೇಂಜ್ ಮಾಡ್ಬೋದು. ನಾನು 7 ಅಂತ ಕೊಡ್ತೇನೆ ನೋಡಿ. ಹೌದಾ? ಕರೆಕ್ಟಾ? ಇಲ್ಲಿ ನಮಗ ಹಿಸ್ಟೋಗ್ರಾಮ್ ಅನ್ನ ಜನರೇಟ್ ಮಾಡಬಹುದು. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ. ಅದನ್ನ ಚೇಂಜ್ನು ಮಾಡಬಹುದು. ಕರೆಕ್ಟಾ? ಒಂದ್ ಸೆಕೆಂಡ್. ಹೌದಾ? ಇದು ಏನಾಗತ್ತೆ ನಮಗ ಇಲ್ಲೇ ಹಿಸ್ಟೋಗ್ರಾಮ್ ಅನ್ನ ನಾವು ಇದ್ರದ್ದು ಪೂರ್ತಿ ಇದನ್ನ ನಾವು ಚೇಂಜ್ ಮಾಡಬಹುದು. ಹೌದಾ? ನೆಕ್ಸ್ಟ್ ಇನ್ನೂ ಒಂದಿದೆ ನೋಡ್ರಿ ಇಲ್ಲೇ ನಿಮಗ. ಇನ್ನೊಂದು ಯಾವ್ದಂದ್ರೆ ನಾನು ಜಸ್ಟ್ ನಿಮಗ ಪೈ ನಕ್ಷೆ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಲಾಸ್ಟ್ ಕ್ಲಾಸ್ ಒಳಗೂ ತೋರಿಸಿದ್ದೆ. ಅದೇ ರೀತಿ ಇವತ್ತು ಕ್ಲಾಸ್ ಒಳಗು ನಿಮ್ಗ ತೋರಿಸ್ತಾ ಇದ್ದೇನೆ. ಯಾವ್ದು ಸ್ತಂಭ ನಕ್ಷೆ ತೋರಿಸಿದೆ. ಅದಾದ್ಮೇಲೆ ಇಲ್ಲೇ ನಿಮ್ಗ ಪೈ ನಕ್ಷೆ ಕೂಡ ಇದೆ ನೋಡ್ರಿ. ನಮ್ಗ ಇಲ್ಲೇ ಪೈ ನಕ್ಷೆ ಯಾವ ರೀತಿ ಇದೆ ಅಂದ್ರೆ, ಒಬ್ರು ಯಾರೋ ಪ್ರತೀಕ್ ಅನ್ನೋರು ಯಾರೋ ಒಬ್ರದ್ದು ಅವ್ರದ್ದು ಏನಾಗಿದೆ ಅಂದ್ರೆ ಇಲ್ಲೇ ನಮಗ ಲ್ಯಾಂಗ್ವೇಜಸ್ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದಾರು ಅಂತ ಹೇಳಿ ಇಲ್ಲೇ ನೋಡ್ರಿ ತಮಿಳ್ ಅಂತ ಇದೆ. ಹೌದಾ? ನಮ್ ಕಡೆ ಇಲ್ಲೆಲ್ಲ ಏನಾಗಿರ್ತಾವ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಇರ್ತೈತಿ. ಅವ್ರದಲ್ಲಿ ಏನಾಗಿದೆ ತಮಿಳ್ ಅಂತ ಇದೆ. ಹೌದಾ? ಸೆಕೆಂಡ್ ಕರೆಕ್ಟ್ ಆಗಿ ತೋರಿಸ್ತೇನೆ. ಹೌದಾ? ನಾನು ಇಲ್ಲೇ ಮಾರ್ಕ್ಸ್ ಅನ್ನ ಚೇಂಜ್ ಕೂಡ ಮಾಡಬಹುದು. ಇಲ್ಲಿ ನೋಡ್ರಿ ತಮಿಳ್ 97 ತಗೊಂಡಿದಾರು, ಇಂಗ್ಲಿಷ್ 95, ಮ್ಯಾಥ್ಸ್ 89, ಸೈನ್ಸ್ 99, ಆಮೇಲೆ ಸೋಷಿಯಲ್ ಸೈನ್ಸ್ 87 ಪಾಯಿಂಟ್ಸ್ ಅನ್ನ ತಗೊಂಡಿದ್ದಾರೆ. ಹೌದಾ? ನಾನು ಇಲ್ಲೇ ಚೇಂಜ್ನು ಮಾಡ್ಬೋದು. ಹೌದಾ? ಹೆಸರು ಚೇಂಜ್ ಮಾಡ್ಬೋದು. ಆಮೇಲೆ ಮಾರ್ಕ್ಸ್ ಕೂಡ ನಾನು ಚೇಂಜ್ ಮಾಡ್ಬೋದು. ಅದ್ರ ತಕ್ಕಂಗ ಇಲ್ಲಿ ಏನಾಗತ್ತೆ ನಮ್ಗೆ ಹೇಳ್ರಿ, ಇಲ್ಲೇ ಪಾಯಿಂಟ್ಸ್ ಗಳು ವೇರಿಯೇಷನ್ ಆಗ್ತಾವ. ಸ್ವಲ್ಪ ನೋಡ್ರಿ ಇದನ್ನ 97 ಇದ್ದದ್ದು 89 ಮಾಡ್ತೇನೆ. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ ಪೈ ನಕ್ಷೆ ಸ್ವಲ್ಪ ನಿಮ್ದು ಚೇಂಜ್ ಆಗ್ತಾ ಇದೆ. ಸಾರಿ. ಇಲ್ಲಿ ನೋಡ್ರಿ ನಾನು ಮಾರ್ಕ್ಸ್ ಅನ್ನ ಚೇಂಜ್ ಮಾಡಿದ ಹಾಗೆ ಇದು 95 ಇದ್ದದ್ದನ್ನ ನಾನು ಏನ್ ಮಾಡ್ಬೋದು, 78 ಮಾಡ್ಬೋದು. ಕರೆಕ್ಟಾ? ಸ್ವಲ್ಪ ನಾನು ಚೇಂಜ್ ಮಾಡಿದಾಗ ನೀವು ಈ ಪೈ ಚಾರ್ಟ್ ಅನ್ನ ಗಮನಿಸ್ತಾ ಇರಿ. ಅದಾದ್ಮೇಲೆ ಇದನ್ನ 89 ಇದ್ದದ್ದನ್ನ ನಾನು 67 ಮಾಡ್ತೇನೆ. ಹೌದಾ? ಆಮೇಲೆ 99 ಇದ್ದದ್ದನ್ನ ನಾನು ಏನ್ ಮಾಡ್ತೇನೆ, 98 ಮಾಡಿದೆ ಅಂತ ಅನ್ಕೋರಿ. ಹೌದಾ? ಅದಾದ್ಮೇಲೆ 87 ಇದ್ದದ್ದನ್ನ 80 ಮಾಡಿದೆ ಅಂತ ತಿಳ್ಕೊತ್. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ ಸ್ವಲ್ಪ ನಮ್ದು ಅದು ಅಲ್ಲೇ ತಾನಿಂತಾನ ವೇರಿಯೇಷನ್ ಆಗ್ತಾ ಇದೆ. ಅದಾದ್ಮೇಲೆ ಇದನ್ನ ನಾವು ಇಲ್ಲಿ ಕೂಡ ಇದನ್ನ ಹೆಸರು ಚೇಂಜ್ ಮಾಡಬಹುದು. ಈ ರೀತಿ ನಾವು ಪೈ ಚಾರ್ಟ್ ಅನ್ನ ಅಂದ್ರೆ ಇದನ್ನ ಏನ್ ಮಾಡಿರ್ತಾರೆ ಹೇಳ್ರಿ, ಈ ಡೈರೆಕ್ಟ್ ಮಾರ್ಕ್ಸ್ ಅನ್ನ ಇದ್ರೊಳಗ ಎಂಟ್ರಿ ಮಾಡ್ಲಿಕ್ಕೆ ಬರುದಿಲ್ಲ. ಇದಾಗ್ಲೇ ನಾನು ನಿಮಗ ಹಿಂದಿನ ಕ್ಲಾಸ್ ಒಳಗ ಒಂದು ಚಾಪ್ಟರ್ ಒಳಗೆ ಹೇಳಿದ್ದೇನೆ ಯಾವ ರೀತಿ ಅದನ್ನ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿ. ಹೌದಾ? ಆಲ್ರೆಡಿ ಭಾಗ 1 ಯಾವ ರೀತಿ ದತ್ತಾಂಶಗಳನ್ನ ಕನ್ವರ್ಟ್ ಮಾಡ್ಕೊಂಡು ನಾನೊಂದು ಪೈ ಚಾರ್ಟ್ ಅನ್ನ ಹಾಕ್ಬೋದು ಅನ್ನೋದನ್ನ ಹೇಳಿದ್ದೀನಿ. ಇಲ್ಲಿ ನಿಮ್ಗೆ ಏನಾಗಿದೆ ಜಸ್ಟ್ ಅದನ್ನ ನೋಡ್ಕೊಂಡು ಕ್ವಶನ್ ಅನ್ನ ಹೇಳ್ಬೋದು ಅಷ್ಟ. ಇದ್ರ ಮೇಲೆ ಕ್ವಶನ್ ಯಾವ ರೀತಿ ಬರ್ಬೋದಂದ್ರ, ಈಗ ಇಂಗ್ಲಿಷ್ ನಲ್ಲಿ ಅವ್ರು ತಗೊಂಡಂತಹ ಮಾರ್ಕ್ಸ್ ದ ಪ್ರತಿಶತ ಎಷ್ಟು ಅಂತ ಇದೆ. ಹೌದಾ? ಇಂಗ್ಲಿಷ್ ಅಂದ್ರೆ ಯಾವ್ದನ್ನ ತಗೋಬಹುದು ನೋಡ್ರಿ ನಾವು. ಇಲ್ಲಿ ಅವರು ಎಕ್ಸಾಕ್ಟ್ ಕಲರ್ ಅನ್ನ ಕೊಟ್ಟಿಲ್ಲ. ಹೌದಾ? ಇಲ್ಲಿ ಇಂಗ್ಲಿಷ್ ಅಂದ್ರ ತಡ್ರಿ ನೋಡೋಣ ಗೊತ್ತಾಗ್ಬೋದು. ಹೌದಾ? ಇಲ್ಲಿ ಇಂಗ್ಲಿಷ್ ಅಂದ್ರ ಈಗ ನೋಡ್ರಿ ಅಲ್ಲೇ ಕರೆಕ್ಟ್ ಆಗಿ ಅವ್ರು ಇದನ್ನ ಕೊಟ್ಟಿಲ್ಲ. ಹೌದಾ? ಒಂದು 77.77 ಇದೆ. ಆಮೇಲೆ 68 ಐ ಥಿಂಕ್ ಇದು 69.9 ಇರೋದ ನಮಗ ಇಂಗ್ಲಿಷ್ ಅಂತ ಇದೆ. ಹೌದಾ? ಇದು ಪೈ ನಕ್ಷೆ ಯಾವ ರೀತಿ ಇರ್ತೈತಿ ಅದೇ ರೀತಿ ನಮ್ದು ಯಾವ್ದು ಹೇಳ್ರಿ ಸ್ತಂಭಾಲೇಖ ಯಾವ ರೀತಿ ಇರ್ತೈತಿ ಅನ್ನೋದನ್ನ ನಿಮಗ ತೋರಿಸಿದೆ. ಅರ್ಥ ಆಯ್ತಾ? ಇದ್ರ ಮೇಲೆ ಕ್ವಶನ್ ಯಾವ ರೀತಿ ಬರ್ತಾವ ಅನ್ನೋದು ನೀವು ಬುಕ್ ಒಳಗ ನಾನು ನಿಮಗ ತೋರಿಸ್ತೇನಂತ. ಹೌದಾ? ಆಮೇಲೆ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಮೊದಲು ನಾವು ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳೋಣ. ಆಮೇಲೆ ನಾವು ಇನ್ನು ಟೈಮ್ ಇದ್ರೆ ಇದನ್ನ ಪಾಠವನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರೆಡಿ ಇದ್ದೀರಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲಿದಾವ್ ನೋಡಿ. ಹೌದಾ? ಇಲ್ಲಿ ನೋಡ್ರಿ
ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಹೌದಾ? ಆಮೇಲೆ ಕ್ಲಾಸ್ 8th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಇಲ್ಲಿ ನೋಡ್ರಿ ನಮಗ ಬಿಂದುಗಳು 4 0 ಈ ಬಿಂದುಗಳು ಯಾವ ಅಕ್ಷದ ಮೇಲೆ ಬರುತ್ತವೆ? ಆಪ್ಷನ್ ಎ ಎಕ್ಸ್ ಅಕ್ಷ, ಆಪ್ಷನ್ ಬಿ ವಾಯ್ ಅಕ್ಷ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ ಯಾವುದೂ ಇಲ್ಲ. ಹೌದಾ? ಸೊ ಇಲ್ಲಿ ಏನಾಗತ್ತ ನಮಗ ಅಲ್ಲೇ ಎಕ್ಸ್ ಅನ್ನೋದು ನಮಗ ಏನಾಗತ್ತ 4 ಇದೆ, ವಾಯ್ ಅನ್ನೋದು 0 ಇದ್ದಾಗ ಹಾಗಾದ್ರೆ ಆಟೋಮೆಟಿಕ್ಲಿ ನಿಮಗ ಗ್ರಾಫ್ ಒಳಗ ಪಾಯಿಂಟ್ ಅನ್ನ ಗುರುತಿಸೋದನ್ನ ನಾನು ಹೇಳಿದ್ದೇನೆ. ಹೌದಾ? ಸೊ ಅಲ್ಲಿ ಏನಾಗತ್ತ ನಮಗ ಇಲ್ಲಿ ಗ್ರಾಫ್ ಇದೆ ಅಂದ್ರ ವಾಯ್ ಆಟೋಮೆಟಿಕ್ಲಿ 0 ಐತಿ ಅಂದ್ರ ಆ 4 ಅನ್ನೋದು ಎಲ್ಲಿ ಬರ್ತೈತಿ ನಮಗ ಎಕ್ಸ್ ಅಕ್ಷದ ಮೇಲೆ ಬರ್ತೈತಿ. ಯಾಕಂದ್ರ ಎಕ್ಸ್ ಅಕ್ಷ 4 ಇದೆ. ಸೊ ಆಟೋಮೆಟಿಕ್ಲಿ ನಮ್ಮ ಆನ್ಸರ್ ಕೂಡ ಯಾವ್ದಾಗತ್ತೆ ಹೇಳ್ರಿ? ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಕ್ಷೆಯ ಮುಖಾಂತರ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇದೇನೊಂದು ನಕ್ಷೆಯನ್ನ ಕೊಟ್ಟಿದ್ದೇನಲ್ಲ ನಾನು, ಈ ನಕ್ಷೆಯ ಮುಖಾಂತರ ನಾನು ಒಂದಿಷ್ಟು ಕ್ವಶನ್ಸ್ ಗಳದಾವು, ಆ ಕ್ವಶನ್ಗೆ ನಾವು ಆನ್ಸರ್ ಮಾಡೋಣಂತ. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ ಇಂಗ್ಲಿಷ್ ಇದೆ. ಹೌದಾ? ಅಲ್ಲಿ ನೋಡ್ರಿ, ಮಾರ್ಕ್ಸ್ ಆಫ್ಟೆನ್ ಬೈ ಸ್ಟೂಡೆಂಟ್ ಔಟ್ ಆಫ್ 100. ಒಂದೇ ಒಂದು ಸ್ಟೂಡೆಂಟ್ ಇದ್ದು ಇದು ರೆಕಾರ್ಡ್ ಇದು. ಹೌದಾ? ಆ ಸ್ಟೂಡೆಂಟ್ ಎಲ್ಲಾ ಮಾರ್ಕ್ಸಿಗೂ ಅಂದ್ರೆ ಎಲ್ಲಾ ಸಬ್ಜೆಕ್ಟಿಗೂ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದಾರೋ 100ಕ್ಕೆ. ಇಲ್ಲಿ ನೋಡ್ರಿ, ಇಂಗ್ಲಿಷ್ಗೆ ಎಷ್ಟಿದೆ? 64 ಇದೆ. ಹಿಂದಿಗೆ ಎಷ್ಟಿದೆ? 75 ಇದೆ. ಮ್ಯಾಥ್ಸಿಗೆ ಎಷ್ಟಿದೆ? 82 ಇದೆ. ಸೈನ್ಸಿಗೆ 71, ಸೋಷಿಯಲ್ ಸೈನ್ಸ್ಗೆ 49 ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ನೋಡೋಣಂತ ನಾವು. ಹೌದಾ? ಫಸ್ಟ್ ಕ್ವಶನ್, ವಿದ್ಯಾರ್ಥಿಯು ಅತಿ ಹೆಚ್ಚು ಅಂಕ ಪಡೆದ ವಿಷಯ ಯಾವುದು? ವಿದ್ಯಾರ್ಥಿಯು ಅತಿ ಹೆಚ್ಚು ಅಂಕ ಪಡೆದ ವಿಷಯ ಯಾವುದು? ಆಪ್ಷನ್ ಎ ಇಂಗ್ಲಿಷ್, ಆಪ್ಷನ್ ಬಿ ಗಣಿತ್, ಆಪ್ಷನ್ ಸಿ ವಿಜ್ಞಾನ, ಆಪ್ಷನ್ ಡಿ ಸಮಾಜ ಅಂತ ಇದೆ. ಹಾಗಾದ್ರೆ ಈ ಚಾರ್ಟ್ ಅನ್ನ ನೋಡೋಣ ಈಗ. ಅತಿ ಹೆಚ್ಚು ಮಾರ್ಕ್ಸ್ ಯಾವ ಸಬ್ಜೆಕ್ಟಿಗೆ ಬಂದಿದೆ? ಅತಿ ಹೆಚ್ಚು ಮಾರ್ಕ್ಸ್ ಎಲ್ಲಿದೆ? ಇಲ್ಲಿ ನಮಗ 82 ಇದೆ. ಹೌದಾ? ಅದು ಯಾವ ಸಬ್ಜೆಕ್ಟ್ ಹೇಳ್ರಿ? ಹಾಗಾದ್ರೆ ಮ್ಯಾಥ್ಸ್ ಅಂತ ಇದೆ. ಹೌದಾ? ಮ್ಯಾಥ್ಸ್ ಅಂದ್ರೆ ಯಾವ್ದು? ನಮ್ದು ಗಣಿತ. ಹೌದಾ? ಹಾಗಾದ್ರೆ ನಮ್ದು ಆಪ್ಷನ್ ಏನಾಗತ್ತ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿಮಗ ಎಕ್ಸಾಮ್ ಒಳಗೂ ಇದೇ ರೀತಿ ಕ್ವಶನ್ಸ್ ಗಳು ಬರ್ತಾವ, ಅದಕ್ಕ ನಾನು ಇದನ್ನ ಹಾಕೇನಿ. ಆಮೇಲೆ, ವಿದ್ಯಾರ್ಥಿಯು ಅತಿ ಕಡಿಮೆ ಅಂಕ ಪಡೆದ ವಿಷಯ ಯಾವುದು? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಸಮಾಜ್, ಆಪ್ಷನ್ ಸಿ ಗಣಿತ, ಆಪ್ಷನ್ ಡಿ ವಿಜ್ಞಾನ ಅಂತ ಇದೆ. ಹೌದಾ? ಅತಿ ಕಡಿಮೆ ಅಂಕ ಪಡೆದಿರ್ತಕ್ಕಂಥ ವಿಷಯ ಯಾವ್ದಂತ ಒಂದ್ಸಲ ಚಾರ್ಟ್ ನೋಡೋಣ. ಹೌದಾ? ಇಲ್ಲಿ ನೋಡ್ತಾ ಇದ್ದೀರಿ, ಅತಿ ಕಡಿಮೆ ಅಂಕ ಬಂದಿರೋದು ಯಾವ್ದಿಲ್ಲೇ? 49. ನಾನಿಲ್ಲಿ ಕರ್ಸರ್ ಪಾಯಿಂಟ್ ಅನ್ನ ನೋಡ್ತಾ ಇದ್ದೀರಿ, ರೌಂಡ್ ಸರ್ಕಲ್ ಮಾಡ್ತಾ ಇದ್ದೇನೆ ಇಲ್ಲೇ. ಹೌದಾ? ಅಂದ್ರೆ 49 ಯಾವ ಸಬ್ಜೆಕ್ಟಿಗೆ ಬಂದಿದೆ? ಇಲ್ಲಿ ಸೋಷಿಯಲ್ ಸೈನ್ಸ್ಗೆ ಬಂದಿದೆ. ಸೋಷಿಯಲ್ ಸೈನ್ಸ್ಗೆ ನಮ್ಗೆ ಏನಾಗಿದೆ? ಅತಿ ಕಡಿಮೆ ಅಂಕ ಬಂದಿರುವಂತಹ ವಿಷಯ ಯಾವ್ದು? ಹಾಗಾದ್ರೆ ಸಮಾಜ. ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿದ್ಯಾರ್ಥಿಯು 70ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿಷಯಗಳ ಸಂಖ್ಯೆ. ಅಂದ್ರ ವಿದ್ಯಾರ್ಥಿಯು 70ಕ್ಕಿಂತ ಎಷ್ಟು ಸಬ್ಜೆಕ್ಟ್ ಒಳಗ ಜಾಸ್ತಿ ತಗೊಂಡಾರು? 70ಕ್ಕಿಂತ ಜಾಸ್ತಿ. ಈಗ ನಾವ್ ಮತ್ತೆ ಏನ್ ಮಾಡ್ಬೇಕು? ಇದಕ್ಕ ಆ ನಕ್ಷೆಯನ್ನ ನೋಡಿದಾಗ ನಮಗ ಆನ್ಸರ್ ಗೊತ್ತಾಗ್ತೈತಿ. ಹೌದಾ? 70ಕ್ಕಿಂತ ಎಷ್ಟು ಸಬ್ಜೆಕ್ಟ್ ಜಾಸ್ತಿ ತಗೊಂಡಾರ ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ತಾ ಇದ್ದೀರಿ, 75 ಅದು 70ಕ್ಕಿಂತ ಜಾಸ್ತಿ ಆಯ್ತು, 82 ಅದು ಜಾಸ್ತಿ ಆಯ್ತು, 71 ಅದು ಕೂಡ ಜಾಸ್ತಿ ಆಯ್ತು. ಅಂದ್ರೆ ಟೋಟಲ್ 70ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡಂತ ಸಬ್ಜೆಕ್ಟ್ ಗಳು ಎಷ್ಟು? ಹಾಗಾದ್ರೆ 3. ಹೌದಾ? ನೋಡ್ರಿ, ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಹಾಗಾದ್ರೆ ನಮ್ದು ಅತಿ ಹೆಚ್ಚು 3 ಸಬ್ಜೆಕ್ಟ್ ಒಳಗ 70ಕ್ಕಿಂತ ಅವರು ಜಾಸ್ತಿ ತಗೊಂಡಿದ್ದಾರೆ ಮಾರ್ಕ್ಸು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹಿಂದಿ ಮತ್ತು ಇಂಗ್ಲಿಷ್ ಅಂಕಗಳಿಗಿರುವ ವ್ಯತ್ಯಾಸ. ಅಂದ್ರೆ ಹಿಂದಿ ಸಬ್ಜೆಕ್ಟಿಗೂ ಇಂಗ್ಲಿಷ್ ಸಬ್ಜೆಕ್ಟಿಗೆ ಇರುವಂತಹ ಅವೇನ್ ಮಾರ್ಕ್ಸ್ ಇದಾವಲ್ಲ ಅವುಗಳ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ನಾವು? ಮೈನಸ್ ಮಾಡ್ಬೇಕು. ಎಷ್ಟಾಗತ್ ನೋಡ್ರಿ? ಒಂದ್ಸಲ ನೋಡ್ತಡ್ರಿ. ಇಲ್ಲಿ ನೋಡ್ರಿ, ಹಿಂದಿ 75 ಇದೆ, ಇಂಗ್ಲಿಷ್ 64 ಇದೆ. ಇವುಗಳ ವ್ಯತ್ಯಾಸ ಅಂದಾರು. ಅಂದ್ರೆ ನಾವು 75 ಒಳಗ 64 ಅನ್ನ ಮೈನಸ್ ಮಾಡ್ಬೇಕು. ಇಲ್ಲ 5 - 4 1, 7 - 6 1 ಅಂದ್ರೆ ಎಷ್ಟಾಗತ್? ನಮಗ ಎಷ್ಟಾಗತ್ತ? 11 ಅಂತ ಆಗತ್ತ. ಹೌದಾ? ಇಲ್ಲಿ ಎಷ್ಟಾಗತ್ತ? ಹಂಗಾದ್ರೆ ನಮ್ದು ಆಪ್ಷನ್ ಎ
10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 13 ಅಂತ ಇದೆ. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗತ್ತ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮತ್ತಿದೊಂದು ಅದು ಆ ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ 5 ಕ್ವಶನ್ಸ್ಗಳು ಅಲ್ಲಿ ಮುಗ್ದು ನಮಗ. ಈಗ ನೆಕ್ಸ್ಟ್ ಇನ್ನೊಂದು ಚಿತ್ರ ಬಂತು ನಮಗ. ಕೆಳಗೆ ಕೊಟ್ಟಿರುವ ಚಿತ್ರದಿಂದ ಪ್ರಶ್ನೆಗಳಿಗೆ ಉತ್ತರಿಸಿ. 2, 3 ಈ ಬಿಂದುಗಳು ಬರುವ ಚತುರ್ಥಾಂಕ. ಇಲ್ಲಿ ನೋಡ್ರಿ 2, 3 ಬಿಂದುಗಳು ಎಲ್ಲಿದಾವ್ ನಮಗ? ಇಲ್ಲಿದಾವ್ ನೋಡ್ರಿ. ಎಕ್ಸ್ ಅಂದ್ರ 2 ಇದೆ, ವಾಯ್ ಅಂದ್ರ 3 ಇದೆ. ಇದು ಬರ್ತಕ್ಕಂತ ಚತುರ್ಥಾಂಕ, ಇದು ಎಷ್ಟನೇ ಚತುರ್ಥಾಂಕ ಇದು ಹೇಳ್ರಿ ನೋಡೋಣ. ಎಷ್ಟನೇ ಚತುರ್ಥಾಂಕ ಅದು? ಅದು 1ನೇ ಚತುರ್ಥಾಂಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಇದನ್ನೇನು ಆ ಚಿತ್ರವನ್ನ ನೋಡೇ ಹೇಳ್ಬೇಕಂತಿಲ್ಲ. ಇದೊಂದು ಜನರಲ್ ಕ್ವಶನ್ ಇದು, ಹೌದಾ? ಅಲ್ಲಿನೂ ಇದೆ ನಿಮಗೆ ಪಾಯಿಂಟ್ಸ್ ಗಳು, ಬಟ್ ಇದು ಜನರಲ್ ಆಗಿರುವಂತಹ ಕ್ವಶನ್. ಆಪ್ಷನ್ ಎ 0, 0, ಆಪ್ಷನ್ ಬಿ 1, 1, ಆಪ್ಷನ್ ಸಿ -1, -1, ಆಪ್ಷನ್ ಡಿ 2, 2 ಅಂತ ಇದೆ. ಹಾಗಾದ್ರೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ? ಹಾಗಾದ್ರೆ 0, 0. ಹೌದಾ? ನೆನ್ಪಿಟ್ಕೋರಿ. ಇದನ್ನ ಇವನ್ ನಿಮಗೆ 9th ಒಳಗು ಅದೇ ಕ್ವಶನ್ ಇರ್ತೈತಿ, ರಿಪೀಟೆಡ್ಲಿ ಕೇಳ್ತಾ ಇರ್ತಾರೆ ಇದನ್ನ. ಇದು ಕಾಮನ್ ಆಗಿರುವಂತಹ ಜನರಲ್ ಆಗಿರುವಂತಹ ಒಂದು ಕ್ವಶನ್ ಇದು, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ನೆಕ್ಸ್ಟ್ ಎಕ್ಸ್ ಅಕ್ಷವನ್ನು ಹೀಗೂ ಕರೆಯುತ್ತಾರೆ. ನಿಮಗೆ ಇದನ್ನ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ನಾನು ನಿಮಗೆ, ಹೌದಾ? ಎಕ್ಸ್ ಅಕ್ಷವನ್ನು ಹೀಗೂ ಕರೆಯುತ್ತಾರೆ. ಇಲ್ಲೇ ನೋಡ್ರಿ, ಲಂಬ ದೂರ. ಆಪ್ಷನ್ ಎ ಲಂಬ ದೂರ, ಆಪ್ಷನ್ ಬಿ ಕ್ಷಿತಿಜ ದೂರ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ ಯಾವುದು ಅಲ್ಲ. ಹಾಗಾದ್ರೆ ಎಕ್ಸ್ ಅಕ್ಷವನ್ನ ಏನಂತ ಕರಿತೇವೆ ನಾವು ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಅದಕ್ಕೆ ನಾವು ಕ್ಷಿತಿಜ ದೂರ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ 5 - 8 ಈ ಬಿಂದುಗಳು ಬರುವ ಚತುರ್ಥಾಂಕ. ಅಂದ್ರಲ್ಲಿ ಎಕ್ಸ್ ಅಕ್ಷ ಅನ್ನೋದು ನಮಗೆ ಏನಾಗಿರ್ತೈತಿ ಹೇಳ್ರಿ? ಎಕ್ಸ್ ಅಕ್ಷ ಪ್ಲಸ್ ಒಳಗಿದೆ, ವಾಯ್ ಅಕ್ಷ ಅನ್ನೋದು ನಮಗ ಮೈನಸ್ ಒಳಗಿದೆ, ಹೌದಾ? 5 - 8. ಹಾಗಾದ್ರೆ ಎಲ್ಲಿ ಬರ್ತೈತಿ ನೋಡ್ರಿ, ಒಂದ್ಸಲ ನಾವು ಈ ನಕ್ಷೆಯನ್ನ ನೋಡೋಣಂತ. ನೋಡ್ರಿ, ಈಗ +5 ಈ ಸೈಡ್ ಬಂತು, ಕರೆಕ್ಟಾ? -8 ಅಂದ್ರ ಈ ಸೈಡ್ ಬಂತು. ಹಾಗಾದ್ರೆ ನಮ್ಗೆ ಎಲ್ಲಿ ಬಂತು ಅದು ಚತುರ್ಥಾಂಕ? ಇಲ್ಲಿ ನಾ ಕರ್ಸರ್ ಪಾಯಿಂಟ್ ಸರ್ಕಲ್ ಮಾಡ್ತಾ ಇದ್ದೇನೆ, ಗೊತ್ತಾಗ್ತಾ ಇದೆ? +5 ಇಲ್ಲಿ ಬಂತು, -8 ಇಲ್ಲಿ ಬಂತಂದ್ರ ಚತುರ್ಥಾಂಕ 4ನೇ ಚತುರ್ಥಾಂಕದೊಳಗೆ ಬರ್ತಿತ್ತದು, ಹೌದಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 0, 4 ಈ ಬಿಂದುಗಳು ಯಾವ ಅಕ್ಷದ ಮೇಲೆ ಬರುತ್ತದೆ? ಅಂದ್ರೆ ಇಲ್ಲಿ ನಿಮಗ ಅಲ್ಲೇನಾಗಿತ್ತು 4, 0 ಅಂತ ಕೊಟ್ಟಿದೆ. ಇಲ್ಲಿ 0, 4 ಅಂದ್ರೆ ಇಲ್ಲಿ ಎಕ್ಸ್ 0 ಆಯ್ತು, ವಾಯ್ 4 ಆಯ್ತು. ಹಾಗಾದ್ರೆ ಅದು ಯಾವ ಅಕ್ಷದ ಮೇಲೆ ಬರ್ತಿತ್ತು ಆ ಬಿಂದುಗಳು? ಆಪ್ಷನ್ ಎ ಎಕ್ಸ್ ಅಕ್ಷ, ಆಪ್ಷನ್ ಬಿ ವಾಯ್ ಅಕ್ಷ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ ಯಾವುದು ಅಲ್ಲ. ಈ ಬಿಂದುಗಳು ಎಲ್ಲಿ ಬರ್ತಾವಂದ್ರ ನಮಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಇವತ್ತಿನ ನಿಮ್ದು ರಸ ಪ್ರಶ್ನೆ ಆಗಿತ್ತು. ಯಾವ ಪಾಠದ ಮೇಲೆ ಹೇಳ್ರಿ? ಹಾಗಾದ್ರೆ ನಕ್ಷೆಗಳ ಪರಿಚಯ. ನಕ್ಷೆಗಳ ಪರಿಚಯ ಮೇಲೆ ಇದು ಬೇಸಿಕ್ ಗ್ರಾಫ್ ಮೇಲೆ ನಿಮ್ಗೆ ಕ್ವಶನ್ ಆಗಿತ್ತು, ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದು ಇವತ್ತಿನ ನಿಮ್ದು ರಸ ಪ್ರಶ್ನೆ ಆಗಿತ್ತು. ಇವಾಗ ನೆಕ್ಸ್ಟ್ ಹೋಗೋಣಂತ. ನೆಕ್ಸ್ಟ್ ಕ್ವಶನ್ ಏನಿದೆ? ಕೊಟ್ಟಿರುವ ರೇಖಾ ನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟದ ಅಂಕಿ ಅಂಶಗಳನ್ನ ತೋರಿಸುತ್ತದೆ, ಹೌದಾ? ಇಲ್ಲೇ ಒಂದು ಏನಾಗಿದೆ ಅಂದ್ರೆ ನಮಗ ಮತ್ತೆ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಯಾವ್ದೋ ಒಂದು ಕಂಪನಿ ಅಂತ ತಿಳ್ಕೊರಿ, ಯಾವ್ದೋ ಒಂದು ಫುಡ್ ಇರ್ಬೋದು. ಆ ಕಂಪನಿಯ ಮಾರಾಟದ ಅಂಕಿ ಅಂಶಗಳನ್ನ ಕೊಟ್ಟಿರ್ತಾರೋ. ಈಗ ನಿಮಗ್ ಗೊತ್ತಿರುವ ಹಾಗೆ ಒಂದ್ಸಲ ಒಂದು ಕಂಪನಿ ಏನ್ ಮಾಡ್ಬೋದು, ಈ ವರ್ಷ ಸಿಕ್ಕಾಪಟ್ಟೆ ಪ್ರಾಫಿಟ್ ಅನ್ನ ಅದು ಗಳಿಸ್ಬೋದು. ಒಂದೊಂದ್ಸಲ ಏನೋ ಸಮ್ ಇಶ್ಯೂಸ್ ಆಗಿ ಏನಾಗಿರ್ಬೋದು ಹೇಳ್ರಿ, ಒಂದೊಂದ್ಸಲ ಅದು ಆ ಕಂಪನಿ ಲಾಸ್ ಒಳಗ್ ಹೋಗ್ತಾ ಇರ್ಬೋದು. ಅದರದನ್ನ ಡಿಟೇಲ್ ಅನ್ನ ಅವರು ಕೊಟ್ಟಿದ್ದಾರೆ. ಇಷ್ಟನೇ ಇಸ್ವಿ ಒಳಗೆ ಎಷ್ಟು ಪ್ರಾಫಿಟ್ ಆಗಿತ್ತು, ಇಷ್ಟ ಇಸ್ವಿ ಒಳಗು ಇಯರ್ ಒಳಗ ಎಷ್ಟು ಲಾಸ್ ಆಗಿತ್ತು ಅನ್ನೋದನ್ನ ಅವರು ಕೊಡ್ತಾ ಇದ್ದಾರೆ. ಅದು ಯಾವ್ಯಾವ ರೀತಿ ಇದೆ ಅಂತ ಇವಾಗ ನೋಡೋಣಂತ, ಹೌದಾ? ಸ್ವಲ್ಪ ನಿಮಗ ಆ ನಕ್ಷೆಯನ್ನ ನಾನು ನಿಮಗ್ ಮತ್ತೆ ಬುಕ್ ಒಳಗನ ತೋರಿಸ್ತೇನೆ. ಯಾಕಂದ್ರೆ ಈ ನಕ್ಷೆಯನ್ನ ನಾವು ಇದನ್ನ ನೋಡಿದಾಗ ನಮ್ಗೆ ಆನ್ಸರ್ ಬರೀಲಿಕ್ಕೆ ಹೊರತಾಗಿ ನಾವು ಏನೂ ಬರೀಲಿಕ್ಕೆ ಬರುದಿಲ್ಲ. ಇಲ್ಲಿ ನೋಡ್ರಿ,
2002 ಇಲ್ಲಿ ನೋಡ್ರಿ ವರ್ಷಗಳು 2002, 3, 4, 5, 6 ಅಂತ ಇದೆ. ಮಾರಾಟ ಕೋಟಿ ಒಳಗಿದೆ ಅದು, ಹೌದಾ? ಕೋಟಿ ಒಳಗೆ ಅಂದ್ರೆ ದೊಡ್ಡ ಕಂಪನಿ. ಅವನ್ನೆಲ್ಲ ನಾವು ಲಕ್ಷ ರೂಪಾಯಿ ಅಂದ್ರ ಸಾವಿರ ಅದ್ರೊಳಗೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಅದರದ್ದು ಪ್ರಾಫಿಟ್ ಅನ್ನ ನಾವು ಕೋಟಿ ಗಟ್ಲೆನ ನಾವು ಏನ್ ಮಾಡ್ಬೇಕು, ಅಂದಾಜ್ ಮಾಡ್ಬೇಕು, ಹೌದಾ? ಇಲ್ಲಿ ಏನಾಗಿದೆ, ಜಸ್ಟ್ ಒಂದು ಕ್ವಶನ್. 2002 ಮತ್ತು 2006ರಲ್ಲಿ ಮಾರಾಟವು ಎಷ್ಟಿತ್ತು? 2002ರೊಳಗೆ ಎಷ್ಟಿತ್ತು ಅಂದ್ರ 2002 ಹಂಗೆ ಇದನ್ನ ಲೈನ್ ಹಿಡ್ಕೊಂಡು ಹೋಗ್ರಿ. ನಾ ಸ್ವಲ್ಪ ತೋರಿಸ್ತಾ ಇದ್ದೇನೆ ನೋಡ್ರಿ. ಈ ರೀತಿ ಹೋಗಿ ಇಲ್ಲಿ 1ನೇ ಪಾಯಿಂಟ್ ಎಲ್ಲಿ ಟಚ್ ಆಗಿದೆ, ನಮಗ 4ಕ್ಕೆ ಟಚ್ ಆಗಿದೆ. ಅಂದ್ರ 2002ರೊಳಗ ಅವ್ರದ್ದು ಎಷ್ಟಾಗಿದೆ ಅಂದ್ರ ಮಾರಾಟ 4 ಕೋಟಿಯಷ್ಟು, ಅದನ್ನ ರೂಪಾಯಿದಷ್ಟು ಅವರು ಏನಾಗಿದೆ ಅಂತ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ದಾರು. ಅದಾದ್ಮೇಲೆ 2006 ಅಂತ ಕೇಳಿದಾರ ಅವ್ರು. 2006 ಎಲ್ಲಿದೆ ನಮ್ಗ? ಇಲ್ಲಿದೆ ನೋಡ್ರಿ ಲಾಸ್ಟ್. 2006ರೊಳಗೆ ಎಷ್ಟು ಕೋಟಿ ಆಗೈತಿ? 8 ಕೋಟಿಯಷ್ಟು ಉತ್ಪನ್ನಗಳನ್ನ ಅವರು ಮಾರಾಟ ಮಾಡಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ನೋಡ್ರಿ ಇಲ್ಲಿ. 2002ಕ್ಕೂ 2006ಕ್ಕೂ 2002ರೊಳಗೆ 4 ಕೋಟಿ ಅಷ್ಟಾದ್ರೆ 2006ಕ್ಕ 8 ಕೋಟಿಯಷ್ಟು ಆಗಿದೆ, ಹೌದಾ? ಇನ್ನೂ ಒಂದಿಷ್ಟು ಇದ್ರೊಳಗೆ ನಿಮ್ಗ ಕ್ವಶನ್ಸ್ ಗಳದಾವು. ಅವನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಈ ನಕ್ಷೆಗಳ ವಿಧಾನಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.